ಈಗ ಪರಿಚಯ ಅಕಾಡೆಮಿ ಸ್ವಾಗತ ಮಕ್ಕಳೇ. ಈಗ ನಾವು 8ನೇ ತರಗತಿಯ ದ್ವಿತೀಯ ಸೆಮಿಸ್ಟರ್ದ ವಿಜ್ಞಾನ ವಿಷಯದಲ್ಲಿ 16ನೇ ಅಧ್ಯಾಯವಾದಂಥ ದ್ರವ್ಯದ ಸ್ಥಿತಿಗಳ ಬಗ್ಗೆ ಪಾಠ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ 16ನೇ ಅಧ್ಯಾಯ ದ್ರವ್ಯದ ಸ್ಥಿತಿಗಳು. ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆ ಉತ್ತರಗಳ ಅಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ಒಂದೊಂದು ಪ್ರಶ್ನೆಗಳನ್ನು ಬಿಡಿಸುತ್ತಾನೆ. ಪ್ರತಿಯೊಂದು ಪ್ರಶ್ನೆಗೂ ಅಥವಾ ಹೇಳಿಕೆಗೂ 4 ಪರ್ಯಾಯ ಉತ್ತರಗಳು ನೀಡಲಾಗಿದೆ. ಸರಿಯಾದ ಉತ್ತರನ ಆಯ್ಕೆ ಮಾಡಿ ಬರೆಯಿರಿ. ನೋಡಿ, ಒಂದೇ ಪ್ರಶ್ನೆ ಬಂದು ದ್ರವಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಲ್ಲ. ದ್ರವ ವಸ್ತುಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೇಳಬೇಕು. ದ್ರವಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಲ್ಲ. ಹೌದಾ? ಒಂದೇ ಹೇಳಿಕೆಯನ್ನು ಕೊಟ್ಟರೆ ನೋಡ್ರಿ, ಅವುಗಳಿಗೆ ನಿರ್ದಿಷ್ಟ ಗಾತ್ರವಿದೆ. ದ್ರವಗಳಿಗೆ ನಿರ್ದಿಷ್ಟ ಗಾತ್ರವಿದೆ ಅಂತ ಒಂದೇ ಆಪ್ಷನ್ಸ್ ಕೊಟ್ಟರ. ಬಿ, ದ್ರವಗಳಿಗೆ ಹೇಳಿಕೆ ಸಂಬಂಧ ಅವುಗಳು ಘನಗಿಂತ ಸ್ವಲ್ಪ ಹೆಚ್ಚು ಸಂಕೋಚಿತ ಹೊಂದಿದವೆ. ಇನ್ನು ಮೂರನೇ ಆಪ್ಷನ್ ಬಂದು ಪರಮಾಣುಗಳು ಹೆಚ್ಚು ಸುಲಭವಾಗಿ ಚಲಿಸಬಲ್ಲದು. ಅವುಗಳಿಗೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಇದೆ. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಡಿ ಆಪ್ಷನ್ಸ್. ಅವುಗಳ ನೀರಿನ ದ್ರವಗಳಿಗೆ ಸಂಬಂಧಪಟ್ಟಂತ ಸರಿಯಾದ ಒಂದು ಹೇಳಿಕೆ ಯಾವಪ್ಪ ಅಂದ್ರೆ ಅವುಗಳಿಗೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಇದೆ. ಡಿ ಆಪ್ಷನ್ ಸರಿಯಾದ ಉತ್ತರ. ಇನ್ನ ಎರಡನೇ ಆಪ್ಷನ್ಸ್ ಬಂದು ಇವುಗಳಲ್ಲಿ ಶುದ್ಧ ವಸ್ತುವಲ್ಲದು. ಒಟ್ಟಂತ ವಸ್ತುಗಳಲ್ಲಿ ಯಾವ ಶುದ್ಧ ವಸ್ತು ಅಲ್ಲ ಅಂತ ಕೇಳ್ತದೆ. ಆಪ್ಷನ್ಸ್ ಎ ಉಪ್ಪು, ಸಕ್ಕರೆ, ಮಳೆ ನೀರು, ಕಬ್ಬಿಣ. ಇವುಗಳಲ್ಲಿ ಶುದ್ಧ ವಸ್ತು ಅಲ್ಲದು. ಯಾವದಪ್ಪ ಅಂದ್ರೆ ಮಳೆ ನೀರು ಶುದ್ಧ ವಸ್ತು ಅಲ್ಲ ಅಂತ ಅಲ್ಲದು. ಇನ್ನ ಮೂರನೇ ಪ್ರಶ್ನೆ, ಗಾಳಿಯಲ್ಲಿ ಕಂಡು ಬರದ ಘಟಕಗಳೆಂದರೆ. ಗಾಳಿಯಲ್ಲಿ ಕಂಡು ಬರದ ಅಂದ್ರೆ ಗಾಳಿಯಲ್ಲಿ ಇರುವಂತ ಘಟಕ ಯಾವುದು ನೋಡ್ರಿ. ನೈಟ್ರೋಜನ್ ಗಾಳಿ ಆಗಿರ್ತೈತಿ, ಆಕ್ಸಿಜನ್ ಗಾಳಿ ಆಗಿರ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಗಾಳಿ ಆಗಿರ್ತೈತಿ. ಇನ್ನ ಕ್ಲೋರಿನ್ ಗಾಳಿಯಲ್ಲಿ ಇರುವುದಿಲ್ಲ. ಸರಿಯಾದ ಉತ್ತರ. ಇನ್ನ ನಾಲ್ಕನೇ ಪ್ರಶ್ನೆ ಬಂದು ಬೆಣ್ಣೆಯು ಇದಕ್ಕೆ ಉದಾಹರಣೆಯಾಗಿದೆ. ದ್ರವ್ಯಗಳಲ್ಲಿ ದ್ರವ್ಯದ ಮೂರ್ತಿಗಳು ಯಾವಪ್ಪ ಅಂದ್ರೆ ಘನ, ದ್ರವ, ಅನಿಲ. ಅಂದ್ರ ಬೆಣ್ಣೆ ಎದಕ್ಕೆ ಉದಾಹರಣೆಗಿತ್ತಿ ಅಂತ ಕೇಳನವ. ನೋಡ್ರಿ, ಘನದಲ್ಲಿ ಘನ, ದ್ರವದಲ್ಲಿ ದ್ರವ, ದ್ರವದಲ್ಲಿರುವ ಘನ ಅಲ್ಲ, ಘನದಲ್ಲಿರುವ ದ್ರವ. ಎದಕ್ಕ? ಸರಿಯಾದ ಉತ್ತರ ಘನದಲ್ಲಿರುವಂತ ದ್ರವ. ಬೆಣ್ಣೆ ಅನ್ನೋದೈತಿ ಅದು ದ್ರವ, ಘನದಲ್ಲಿರುವಂತದ್ದೊಂದು ದ್ರವ. ಸರಿಯಾದ ಉತ್ತರ ಎ. ಇನ್ನ ರೋಮನ್ ಅಂಕಿ ಪ್ರಶ್ನೆ 2 ನೋಡ್ಕೋಬೇಕು. ರೋಮನ್ ಅಂಕಿಲಿ ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಘನ, ದ್ರವ ಮತ್ತು ಅನಿಲಗಳ ನಡುವಿನ ಯಾವುದಾದ್ರೂ 4 ವ್ಯತ್ಯಾಸಗಳನ್ನು ತಿಳಿಸಿ. ಘನ ವಸ್ತುಗಳು, ದ್ರವಗಳು, ಅನಿಲಗಳು. ಈಗ ಘನ ವಸ್ತುಗಳು, ಕಣಗಳು ಬಹಳ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತಾವ. ಅಂದ್ರೆ ಘನ ವಸ್ತುಗಳು ಏನ್ ಮಾಡಿರ್ತಾವ, ಬಹಳಷ್ಟು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತಾವ. ಘನ ವಸ್ತುಗಳು ಸುಲಭವಾಗಿ ಚಲಿಸಬಲ್ಲವು. ಸುಲಭವಾಗಿ ಏನ್ ಮಾಡ್ತಾವ, ಚಲಿಸ್ತಾವ. ಕಣಗಳ ನಡುವಿನ ಅಂತರ ಬಹಳ ಹೆಚ್ಚಾಗಿರುತ್ತದೆ. ಕಣಗಳ ನಡುವಿನ ಅಂತರ ಇರ್ತೈತಿ ಬಹಳ ಹೆಚ್ಚಾಗಿರ್ತೈತಿ. ಇನ್ನ ಘನ ವಸ್ತುಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿರ್ತಾವ. ಇವು ದ್ರವಗಳು ಸಂಗ್ರಾಹಕದ ಆಕಾರ ಪಡಿತಾವ. ಉದಾಹರಣೆಗೆ ನೀರ್ ಬಕೆಟ್ ನಲ್ಲಿ ಹಾಕಿದ್ರೆ ಬಕೆಟ್ ಆಕಾರ, ಕೊಡದಲ್ಲಿ ಹಾಕಿದ್ರ ಕೊಡದ ಆಕಾರ, ಸಿಂಟೆಕ್ಸ್ ಆಕಾರ. ಇನ್ನ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಆಕಾರ ಹೊಂದಿರುವುದಿಲ್ಲ. ಇನ್ನ ಘನ ವಸ್ತುಗಳು ಅವು ನಿರ್ದಿಷ್ಟ ಗಾತ್ರವನ್ನು ಹೊಂದಿವೆ. ನಿರ್ದಿಷ್ಟವಾದ ಗಾತ್ರ ಐತಿ. ಘನ ವಸ್ತುಕ್ಕೆ ನಾವು ಗಾತ್ರ ಇರ್ತಾವ. ಅದ್ರ ನಿರ್ದಿಷ್ಟ ಗಾತ್ರವನ್ನು ಇವು ನಿರ್ದಿಷ್ಟವಾದ ಗಾತ್ರವನ್ನು ಹೊಂದ್ಯಾವ. ನೀರು ನಿರ್ದಿಷ್ಟವಾದ ಗಾತ್ರ ಹೊಂದಿರ್ತೈತಿ. ಇದು ಏನು ಹೊಂದಿರುವುದಿಲ್ಲ. ಅನಿಲಗಳು ಯಾವುದೇ ನಿರ್ದಿಷ್ಟವಾದ ಗಾತ್ರ ಹೊಂದಿರುವುದಿಲ್ಲ. ಇನ್ನು ತುಂಬಾ ಕಡಿಮೆ ಸಂಕೋಚಿತ ಹೊಂದಿರ್ತಾವ. ಇವು ಸ್ವಲ್ಪ ಘನ ವಸ್ತುಗಳು ಮಾಡ್ತಾವ, ಕಡಿಮೆ ಸಂಕೋಚಿತ ಹೊಂದಿರ್ತಾವ. ಇವು ಘನ ವಸ್ತುಗಳಂತ ಸ್ವಲ್ಪ ಹೆಚ್ಚು ಸಂಕುಚಿತ ಹೊಂದಿರ್ತಾವ. ಈ ಸಂಕುಚಿತ ತುಂಬಾ ಹೆಚ್ಚಾಗಿರ್ತದೆ ಇದರಲ್ಲಿ. ಈ ವ್ಯತ್ಯಾಸವನ್ನು ತಿಳ್ಕೊಂಡಿವಾಗ ನಾವು ನೋಡಿ. ಈಗ ನೆಕ್ಸ್ಟ್ ಪ್ರಶ್ನೆ,
ಸಮಜಾತೀಯ ಭಿನ್ನಜಾತೀಯ ಮಿಶ್ರಗಳ ನಡುವಿನ ವ್ಯತ್ಯಾಸವನ್ನು ಉದಾಹರಣೆಗೆ ವಿವರಿಸಿರಿ. ಒಂದನೇ ಪ್ರಶ್ನೆಗೆ ನೋಡ್ರಿ, ಯಾವ ಮಿಶ್ರಣದ ಸಂಯೋಜಿತ ಘಟಕಗಳು ಏಕರೂಪವಾಗಿ ಬೆರೆತಿರುವುದು ಅದನ್ನು ಸಮಜಾತೀಯ ಮಿಶ್ರಣಗಳು ಎನ್ನುತ್ತೇವೆ. ಎರಡನೇ ಪ್ರಶ್ನೆ ಉದಾಹರಣೆ ನೋಡ್ರಿ, ಬ್ರೈನ್ ದ್ರಾವಣ ಪರ್ಯಾಪ್ತ ಉಪ್ಪಿನ ದ್ರಾವಣ 23% OCR ದ್ರಾವಣ ಇರ್ತೈತಿ. ಇನ್ನು ಮಿಶ್ರ ಲೋಹಗಳು ಗಾಳಿ, ಕಚ್ಚಾ ತೈಲ ಇತ್ಯಾದಿ ಏನಾಗಿರ್ತವ ಮಿಶ್ರಣಕ್ಕೆ ಉಪಯೋಗ ಘಟಕಗಳಾಗಿರ್ತಾವ. ಇನ್ನು ಯಾವ ಮಿಶ್ರಣದ ಸಂಯೋಜಿತ ಘಟಕಗಳು ಏಕರೂಪವಾಗಿ ಬೆರೆತಿರುವುದಿಲ್ಲ ಅದನ್ನು ಭಿನ್ನ ಜಾತಿ ಮಿಶ್ರಣಗಳು ಎನ್ನುತ್ತೇವೆ. ಉದಾಹರಣೆಗೆ ಉಪ್ಪು ಮತ್ತು ತಾಮ್ರ ಸಲ್ಫೇಟ್ ಮಿಶ್ರಣವನ್ನು ನೀರು ಮತ್ತು ಎಣ್ಣೆ ಮಿಶ್ರಣ. ನೋಡ್ರಿ, ನೀರು ಮತ್ತು ಎಣ್ಣೆ ಬೆರಿತಾವ ಆದ್ರೆ ಒಂದಕ್ಕೊಂದು ಕೂಡುದಿಲ್ಲ, ಮಿಶ್ರಣ ಕೂಡುದಿಲ್ಲ. ಇವು ಎಂತ ಭಿನ್ನ ಜಾತಿ ಮಿಶ್ರಣಗಳಿಗೆ ಉದಾಹರಣೆ ಕೊಡಬಹುದು. ಇನ್ನ ಮೂರನೇ ಪ್ರಶ್ನೆ ಬಂದು ಇವುಗಳಿಗೆ ಉದಾಹರಣೆ ಕೊಡಿ. ನೋಡಿ, ನಿಲಂಬನಗಳೆಂದರೇನು? ಉತ್ತರ, ನೀರಿನಲ್ಲಿ ಸೇರಿಸಿದ ಮರದ ಹೊಟ್ಟು ಅಥವಾ ಸೀಮೆ ಸುಣ್ಣಧೂಳು ಅಂತ ಅರ್ಥ. ಕಲಿಲ ದ್ರಾವಣ ಎಂದರೇನು? ಇದಕ್ಕೊಂದು ಉದಾಹರಣೆ ಯಾವ್ದಪ್ಪ ಅಂದ್ರೆ, ಯಾವ ಕಲಿಲ ದ್ರಾವಣಕ್ಕೊಂದು ಉದಾಹರಣೆ ಯಾವ್ದು ಕೊಡುವಂದ್ರೆ, ಸ್ವಲ್ಪ ಮಸಿಯನ್ನು ಅಥವಾ ಇಂಕನ್ನು ಹನಿಗೆ ಸೇರಿಸಿರುವ ನೀರು. ಇನ್ನು ನಿರೂಪಿಸಿ ಅಂದ್ರೆ ಟೆಂಡಲ್, ಇವಕ್ಕೆ ನಿರೂಪಿಸಬೇಕು. ಟೆಂಡಲ್ ಪರಿಣಾಮ ಎಂದರೆ ಏನು ಅದ್ರ ಬಗ್ಗೆ ತಿಳ್ಕೋಬೇಕು. ಕಲೀಲುಗಳ ಮೂಲಕ ಬೆಳಕಿನ ಚದುರುವಿಕೆಯನ್ನು ಟೆಂಡಲ್ ಪರಿಣಾಮ ಎಂದು ಕರೀತಾರ. ಇನ್ನು ಬ್ರೌನಿಯನ್ ಚಲನ ಅಂದ್ರೆ ಏನು? ದ್ರವ ಅಥವಾ ಅನಿಲಗಳಲ್ಲಿ ನಿಲಂಬಿತವಾಗಿರುವ ಕಲಿಲ ಕಣಗಳ ಯಾದೃಚ್ಛಿಕ ಚಲನೆಯನ್ನು ಬ್ರೌನಿಯನ್ ಚಲನೆ ಎನ್ನುತ್ತಾರೆ. ನೋಡ್ರಿ, ಬ್ರೌನಿಯನ್ ಚಲನೆ ಅಂದ್ರೆ ಏನಪ್ಪಾ ಅಂದ್ರೆ, ದ್ರವ ಅಥವಾ ಅನಿಲಗಳಲ್ಲಿ ನಿಲಂಬಿತವಾಗಿರುವ ಕಲಿಲ ಕಣಗಳ ಯಾದೃಚ್ಛಿಕ ಚಲನೆಯನ್ನು ಬ್ರೌನಿಯನ್ ಚಲನೆ ಎನ್ನುತ್ತಾರೆ. ಇನ್ನು ಐದನೇ ಪ್ರಶ್ನೆ, ನೀರಿನ ಹೊರತಾಗಿ ಯಾವುದಾದರೂ ಎರಡು ದ್ರಾವಕಗಳನ್ನು ಹೆಸರಿಸಿ. ಅಂದ್ರೆ ನೀರಿನ ಥರನೇ ಇರುವಂತ ಯಾವುದಾದರೂ ಎರಡು ದ್ರಾವಕಗಳನ್ನು ಹೆಸರಿಸ್ರಿ. ನೀರಿನಂತೆ ಇರುವ ದ್ರಾವಕಗಳು. ಉದಾಹರಣೆ, ನೀರಿನಂತೆ ಇರುವಂತ ದ್ರವಗಳು ಯಾವಪ್ಪ? ಕ್ಲೋರೋಫಾರ್ಮ್, ಟರ್ಪಂಟೈನ್. ಏನು ಗೊತ್ತಾ ಟರ್ಪಂಟೈನ್? ಖಾಲಿ ಹೆಸರುತ್ತಿರಲ್ಲ. ಪೆಟ್ರೋಲ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಇವೆಲ್ಲ ನೀರಿನ ಹೊರತಾಗಿರುವಂತ ಎರಡು ದ್ರಾವಕಗಳು. ಇವು ದ್ರಾವಕಗಳು. ಈಗ ಮೂರನೇ ರೋಮನ್ ಅಂಕಿ 3, ಇವುಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ. ಬಹಳ ಇಂಪಾರ್ಟೆಂಟ್, ಇವು ನೆನಪಿಟ್ಕೋಬೇಕು. ಅನಿಲಗಳಿಗೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರವಿಲ್ಲ. ಯಾಕೆ? ಕ್ವೆಶ್ಚನ್ ಕೇಳ್ತಾರ. ಸರಿಯಾದ ಉತ್ತರ ನೋಡ್ರಿ, ಸರಿಯಾದ ಉತ್ತರ ಬಂದು ನೋಡ್ರಿ, ಅನಿಲಗಳಿಗೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರವಿಲ್ಲ. ಕಾರಣ ಕೊಡಿ. ಅನಿಲಗಳಲ್ಲಿ ಕಣಗಳನ್ನು ಒಂದು ಸ್ಥಾನಕ್ಕೆ ನಿಗದಿಪಡಿಸಲಾಗಿಲ್ಲ ಮತ್ತು ಅವುಗಳಿಗೆ ಲಭ್ಯ ಇರುವ ಜಾಗದಲ್ಲಿ ಚಲಿಸಲು ಹೆಚ್ಚು ಮುಕ್ತವಾಗಿರುತ್ತದೆ. ಆದ್ದರಿಂದ ಅವುಗಳಿಗೆ ನಿರ್ದಿಷ್ಟ ಆಕಾರ ಮತ್ತು ಪರಿಮಾಣವಿಲ್ಲ. ಯಾಕಂದ್ರೆ ನೋಡ್ರಿ, ಅವಕ್ಕೆ ನಿರ್ದಿಷ್ಟವಾದ ಜಾಗ ಇಲ್ಲ, ಚಲಿಸಕ್ಕೆ ಮುಕ್ತವಾಗಿ ಚಲಿಸ್ತಾವು, ಎಲ್ಲಿ ಬೇಕಾದಲ್ಲಿ ಚಲಿಸ್ತಾವ. ಹಾಗಾಗಿ ಮತ್ತೆ ಒಂದು ಸ್ಥಾನದಲ್ಲಿ ಅವಕ್ಕೆ ನಿಗದಿಪಡಿಸಿಲ್ಲ, ಸ್ಥಿರವಾಗಿಲ್ಲ. ಅದಕ್ಕಾಗಿ ಏನಾಗ್ತಾವ? ಅನಿಲಗಳು ನಿರ್ದಿಷ್ಟ ಗಾತ್ರ ಮತ್ತು ಆಕಾರ ಹೊಂದಿಲ್ಲ. ಈಗ ಎರಡನೇ ಪ್ರಶ್ನೆ ಬಂದು, ಆಭರಣ ಚಿನ್ನವು ಸಮಜಾತೀಯ ಮಿಶ್ರಣಕ್ಕೆ ಒಂದು ಉದಾಹರಣೆಯಾಗಿದೆ. ಕಾರಣ ಕೊಡಿ. ಆಭರಣ ಅನ್ನೋದೇನೈತಿ? ಸಮಜಾತಿ ಒಂದು ಮಿಶ್ರಣಕ್ಕೆ ಉದಾಹರಣೆ ಆಗೈತಿ. ಯಾಕಂತ ಕಾರಣ ಕೇಳ್ತಾರ. ಅಲಂಕಾರಿಕ ಚಿನ್ನ ತಾಮ್ರದ ಮಿಶ್ರ ಲೋಹವಾಗಿದ್ದು ಇದರಲ್ಲಿ ಮಿಶ್ರಣದ ಅಂಶಗಳು ಏಕರೂಪವಾಗಿರುತ್ತವೆ ಮತ್ತು ಬರಗಣಿಂದ ಗೋಚರಿಸುವುದಿಲ್ಲ. ಅವೆರಡೂ ಮಿಶ್ರಣ ಏನಾಗೈತಿ? ಏಕರೂಪ ಆಗೈತಿ ಮತ್ತು ಬರಗಣಿಗೆ ನೋಡಕ ಬೇರೆ ಬೇರೆ ಕಾಣುವುದಿಲ್ಲ. ಸರಿಯಾದ ಕಾರಣ. ಈಗ ಮೂರನೇ ಪ್ರಶ್ನೆ ಬಂದು,
ಮರಳು ಮತ್ತು ಕಬ್ಬಿಣ ಚೂರುಗಳು ಮಿಶ್ರಣವು ಭಿನ್ನ ಜಾತಿ ಮಿಶ್ರಣ. ಈಗ ಮರಳು ಅಂದ್ರೆ ಉಸುಕು, ಕಬ್ಬಿಣ ಚೂರುಗಳು ಇವೆರಡು ಮಿಶ್ರಣ ಮಾಡಿದಾಗ ಅವು ಒಂದಕ್ಕೊಂದು ಬೆರೆಯುದಿಲ್ಲ, ಒಂದಕ್ಕೊಂದು ಏಕರೂಪವಾಗಿ ಕಾಣೋದಿಲ್ಲ. ನೋಡ್ರಿ ಸರಿಯಾದ ಉತ್ತರ ನೋಡ್ರಿ, ಕಾರಣ ನೋಡ್ರಿ, ಮರಳು ಮತ್ತು ಕಬ್ಬಿಣ ಚೂರುಗಳು ಮಿಶ್ರಣದ ಅಂಶಗಳನ್ನು ಏಕರೂಪವಾಗಿ ಬೆರೆಯುವುದಿಲ್ಲ ಮತ್ತು ಅವು ಬರಗಣ್ಣಿಗೆ ಗೋಚರಿಸುತ್ತವೆ, ಆದ ಕಾರಣ ಇವು ಭಿನ್ನ ಜಾತಿ ಮಿಶ್ರಣಗಳು. ಇನ್ನು 4ನೇ ಪ್ರಶ್ನೆ ಬಂದು, ನೀರನ್ನು ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ. ನೋಡ್ರಿ, ನೀರನ್ನೇ ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ, ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನೀರನ್ನ ಯಾಕೆ ಸಾರ್ವತ್ರಿಕ ದ್ರಾವಕ ಅಂತಾರಂದ್ರೆ, ನೀರು ತನ್ನಲ್ಲಿ ಹಲವಾರು ವಸ್ತುಗಳನ್ನು ಕರಗಿಸಿಕೊಳ್ಳಬಲ್ಲದು, ಹಾಗಾಗಿ ಇದಕ್ಕೇನಂತ ಕರಿತೀವಿ, ನೀರಿಗೆ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವ್ರಿ. ಇನ್ನ 5ನೇ ಪ್ರಶ್ನೆ ಬಂದು, ನಿಲಂಬನದ ಮೂಲಕ ಬೆಳಕನ್ನು ಹಾಯಿಸಿದಾಗ ಅದರ ಪಥ ಗೋಚರಿಸುತ್ತದೆ. ನಿಲ್ಬಣ್ಣದ ಮೂಲಕ ನಾವು ಬೆಳಕನ್ನು ಹಾಯಿಸಿದಾಗ ಏನಾಗ್ತೈತಿ, ಪಥ ಗೊತ್ತಾಗ್ತೈತಿ. ಕಾರಣ ಇಷ್ಟೇ, ಈ ಕಣಗಳು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಪುಂಜವನ್ನು ಸುಲಭವಾಗಿ ಚದುರಿಸುತ್ತವೆ. ಇನ್ನು ಹೊಂದಿಸಿ ಬರೆಯಿರಿ ನೋಡೋಣ. ನೋಡಿ, ಒಂದು ಸೋಡಿಯಂ ಕ್ಲೋರೈಡ್ ಇದು ಏನಪ್ಪಾ ಅಂದ್ರೆ ಶುದ್ಧ ವಸ್ತು, ಏನಪ್ಪಾ ಅಂದ್ರೆ ಶುದ್ಧ ವಸ್ತು. ಇನ್ನ ಹಾಲು ಇದು ಅಶುದ್ಧ ವಸ್ತು, ಗಾಳಿ ಮಿಶ್ರಣ ವಸ್ತು. ನೋಡ್ರಿ, ಕ್ಲೋರೈಡ್ ಏನಂತೈತಿ, ಶುದ್ಧ ವಸ್ತು ಬರ್ತೈತಿ, ಹೊಂದಿಸ್ಬೇಕು. ಹಾಲು ಅಶುದ್ಧ ವಸ್ತು, ಇನ್ನು ಗಾಳಿ ಮಿಶ್ರಣ ವಸ್ತು, ಇದಕ್ಕೆ ಹೊಂದಿಸ್ಬೇಕು ಈ ತರ.